ಮತ್ತೆ ಮನೆಯಲ್ಲಿ ಶಿವಲಿಂಗ ಪೂಜೆ ಮಾಡ್ತೀನಿ ತಾಯಿ. ಆ ಶಿವಲಿಂಗದ ಪೂಜೆಯನ್ನು ಮುಗಿಸಿಕೊಂಡು ಬೇಗನೆ ಹೊರಗೆ ಬರಂತೊಳಗಮ್ಮ. ಆಗಲಿ ತಾಯರ. ನಮ್ಮ ತಾಯಿ ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಮ್ಮ. ಮೇಲೆ ಕೇಳುತ್ತಳಾಗು. ನನಗೆ ಯಾಕೆ ಕರೆದಿದ್ದಾರ? ಹೇ ನಮ್ಮ ಮಹಾದೇವಿ, ತಾಯರ ಇದೇ ತ್ರಿಪ್ರಹಾವತಿ ಕೆರೆಯಲ್ಲಿ ಕಮಲದ ಹೂವ ಹರಿವ ಸಮಯದಲ್ಲಿ ಏನಾಯ್ತ್ರಿ ತಾಯರ? ಜಮದಗ್ನಿ ಮನೇಶ್ವರ ಭೇಟಿಯಾದರಮ್ಮ. ಅಂತ ಗುರುಗಳು ಬೆಟ್ಟ ಸಂತೋಷವಾಯ್ತು. ಈಗ ನಾನೇನು ಮಾಡಲಿ ತಾಯಿ? ಅವರ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡ್ಯಾನಮ್ಮ. ಮುಗದೆ ಹೋಯ್ತಲ್ಲ ಕತಿ. ಈ ಸುದ್ದಿವನ್ನು ಹೋಗಿ ನಮ್ಮ ತಂದೆಯವರಿಗಾದ್ರೂ ತಿಳಿಸಿ ಬರಂತಳಾಗಮ್ಮ. ತಾಯರ, ಏನಮ್ಮ? ನಿಮ್ಮ ತಂದೆ ಮಾರ್ಗ ಅಂತೂ ನಾನು ನೋಡಿಲ್ಲ. ಹೌದ್ ನೋಡಮ್ಮ. ನಿಮ್ಮ ತಂದೆ ಮಾರ್ಗ ತೋರಿಸ್ರಿ ತಾಯರ. ಏನಮ್ಮ? ತಾಯರ, ಬಾಳಿ ಬೆಳಕ ನಿಂಬಿ ಎಡಕ ಆ ನಾಲ್ಕು ಸಿಂಪಿ ನಡು ಮಾಡ್ಕೊಂಡು ಹೋದ್ರ ನಮ್ಮ ತಂದೆಯವರು ದ್ವಾರ ಭಾಗದಲ್ಲಿ ಭೇಟಿ ಆಗ್ತಾರ ನೋಡಮ್ಮ. ಆ ದಾರ ಸಿಗ್ತಾರೇವ? ಅಮ್ಮ ಸಿಗ್ತಾರ ನೋಡ. ಹೋಗಿ ಬರ್ತೀವಿ. ಆಶೀರ್ವಾದ ಮಾಡಿ. ನಿನಗೆ ಆಶೀರ್ವಾದ ಆಗಲ್ಲಮ್ಮ. ಹೋಗಿ ಬರಂತಳಾಗು. ಮುಂದೆ ಕಂಬದ ಈ ಕಡೆ ಸರಿ. ನಮ್ಮ ತಂದೆ ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಕಲ್ಯಾಣವಾಗಲಿ ಮಗಳೇ ಮಹಾದೇವಿ. ಅಮ್ಮ ಮಗಳೇ, ತಂದೆಯವರೇ, ಎತ್ತ ಕಡೆ ಬರಲು ಕಾರಣವೇನಮ್ಮ ಮಗಳೇ ಮಹಾದೇವಿ? ಕಾರಣ ಏನೆಂದರೆ ಹಾಲಲ್ಲಿ ನಿಮ್ಮ ಮಗಳು ಮುದ್ದಾದ ಮಗಳು ರೇಣುಕಾದೇವಿಯವರು. ಅಯ್ಯೋ ಶಿವ ಶಿವ, ಏನಾಯ್ತಮ್ಮ ನನ್ನ ಮುದ್ದಾದ ಮಗಳು ರೇಣುಕಾದೇವಿಗೆ? ಗಾಬರಿ ಆತಪ್ಪ. ಆಕಿ ಏನಾಗ್ತದ? ತಂದೆಯವರೇ, ಅಮ್ಮ ಅವರು ಇದೇ ಕಾಣತಿರೋ ತಿಪ್ಪರತ್ತೆ ಕೆರೆಗೆ ಹೋಗಿ ಕಮಲದ ಹೂವು ಪುಷ್ಪ ತರೋ ಸಮಯದಲ್ಲಿ ಏನಾಯ್ತಮ್ಮ? ಅಲ್ಲಿ ಜಮದಗ್ನಿ ಮುನೀಷಿಗಳು ಭೇಟಿಯಾದ್ರಂತೆ ತಂದೆ. ಅಮ್ಮ ಮಗಳೇ ಮಹಾದೇವಿ, ತಂದೆ, ಅಂತ ಮಾಮುನಿಗಳು ಭೇಟಿಯಾದರೆ ನಮ್ಮ ಜನ್ಮ ಪಾವನ ಮಗಳೇ ಪಾವನ ಮಹಾದೇವಿ. ಇದು ಇಷ್ಟ ಇಲ್ಲಪ್ಪ. ಮುಂದೇನಾಯ್ತಮ್ಮ? ಅವರು ನೋಡಿದ ಕೂಡಲೇ ಮನಸಾರಿ ಮೆಚ್ಚಿಕೊಂಡು ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಮಗಳೇ ಮಹಾದೇವಿ. ಅಪ್ಪ, ಅಮ್ಮ ತಂದೆ, ಅಂತ ಸನ್ಯಾಸಿ ಕೊಡಲಕ್ಕಿನ ಬೇಡಂತೇಳಮ್ಮ, ಬೇಡಂತೇಳು. ಯಾಕೆ ತಂದೆ? ಮಗಳೇ, ಅವರು ಮುಪ್ಪಿನವರಮ್ಮ, ಮುಪ್ಪಿನವರು. ಮೇಲಾಗಿ ಸನ್ಯಾಸಿ ಆಶ್ರಮದಲ್ಲಿ ಕಾಲಹರಣ ಮಾಡುವರಮ್ಮ. ಮಗಳೇ ಮಹಾದೇವಿ, ಅಡವಿ ಅರಣ್ಯದಲ್ಲಿ ಹಟ್ಟಿ ಕೆಲಸವನ್ನ ತಿಂದು ಜೀವನ ಕಳೆಯುವರಮ್ಮ. ಹೌದಪ್ಪ. ಮಗಳೇ, ತಂದೆ, ಅವರ ಉರಿಗಣ್ಣ ನೇತ್ರವನ್ನು ತೆರೆದು ನೋಡಿದರೆ, ಮುಂದೆ ನೋಡಿದರೆ 3 ಹರದಾರಿ, ತಿರುಗಿ ಹಿಂದೆ ನೋಡಿದರೆ 6 ಹರದಾರಿ. ಭೂಮಿ ಸುಟ್ಟು ಭಸ್ಮಾಗುವುದು ಮಗಳೇ, ಭಸ್ಮಾಗುವುದು. ಅಮ್ಮ ತಂದೆ, ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿ ಕೊಡ್ತೇನಂತ ಹೇಳೋಗಮ್ಮ. ಆಗಲಿ ತಂದೆ, ತಾವು ಹೇಳಿದಂತೆ ನಾನೊಬ್ಬರಿಂದ ಕೇಳಿಕೊಳ್ಳುತ್ತೇನೆ, ನಾನೊಬ್ಬರಿಂದ ಬೇಡಿಕೊಳ್ಳುತ್ತೇನೆ. ನನಗೆ ಹೋಗಿ ಬರಕ್ಕೆ ಅಪ್ಪಣೆ ಕೊಡಿ ನನ್ನಪ್ಪ. ನಿನಗೆ ಕಲ್ಯಾಣವಾಗಲಮ್ಮ. ಹೋಗಿ ಬರುತ್ತಳಗು. ಬೆಳಗಾನ ಕಾಲುಗಳು ನಾ ಭಾಳ ಹೆಚ್ಚು ಮಾತಾಡಂಗಿಲ್ಲ ದಯಮಾಡಿ. ಯಾಕಂದ್ರೆ ಇಷ್ಟೆಲ್ಲ ಜನ ಯಾಕೆ ಬಂದ ಅಂದ್ರೆ ನನಗೆ ಗೊತ್ತಾಯ್ತಿಲ್ಲ. ನಾಗರಳಗೌಡು ಬಂದಾನ 25 ವರ್ಷ ಹಿಂದೆ ನಾಟಕ ಮಾಡಿ ಹೋದಂಥ ನಾಗರಳಗೌಡರು ಬಂದಾರ ನಾಟಕ ಇಲ್ಲಿ ಅಂತ ನೋಡಿ ಎಲ್ಲ ಜನ ಬಂದದ. ಅದಕ್ಕೆ ದಯಮಾಡಿ, ಯಾಕಂದ್ರೆ ಒಟ್ಟಿಗೆ ಕಂಪ್ನಿಯವರು ಅವರು ಕೂಡ ಕಲಾವಂತರದಾರ, ಅವರು ಕೂಡ ನಾಟಕ ಕೇಳಬೇಕೇ ನೋಡ್ಯಾರ. ನಮ್ಮದಂತೂ ಹಳೇದಾಗ್ಯದ. ಬೊಂಬೈ ಪುನಃ ಗೋವಾ ರತ್ನಗಿರಿ ಶಾಪುರ್ ಸುರ್ಪುರ ಇಡೀ ಜಗತ್ತೇ ಬೊಂಬೈ ಪುನಃ ಆಂಧ್ರ ತನ ಹೋಗಿ ನಾಟಕ ಮಾಡಿವಿ. ಪ್ರಥಮದಲ್ಲಿ ಎಲ್ಲ ಮನಾಟ ಹುಟ್ಟಿಸಿದವರು ನಾಗರಳಿಗೌಡರು.
ಇಂದ ಈ ಕಡೆ ಎಲ್ಲ ಕಂಪ್ನಿ ಆಗ್ಯಾವ, ಕಲಾವಂತರಾಗ್ಯಾರ. ಅದಕ್ಕೆ ಏನೋ ನಾಳೆಗಳು ಬರೆಯಬೇಕಂತ ತಿಳ್ಕೊಂಡು ಚಂದು ಅಣ್ಣ ಬಾಳಗಿ ಕಂಪ್ನಿಯ ಮಾಲಕರು ಅವರು ಕೂಡ ದೊಡ್ಡ ಕಲಾವಂತರು. ನನಗೆ ಇವತ್ತು 7 ದಿನ 15 ದಿನ ಆಯ್ತು ಫೋನ್ ಹಚ್ಲಿಕತ್ತಾರ ಅವರು. ಗೌಡ ನಮ್ಮ ಊರಿಗೆ ಬರಬೇಕು, ಹುಟ್ಟಿಗೆ ಕಂಪ್ನಿ ಕಲಾವಂತದ ನೀವು ಬರಬೇಕು ಅಂದ್ರು. ನನಗೆ ಯಾವ್ರಿಗೆ ಅದು ನಾಟಕ ಅಂತ ಕೇಳಿದೆ. ಸೊನ್ಯಾಳಕ್ಕದ ಅಂತ ಹೇಳಿದ್ರು. ಸೊನ್ಯಾಳದಾಗ ಕಲಾವಂತರು ಬರೋದಿದ್ದು ಡೊಳ್ಳು ಅಡಿಕೆ ಅದರ, ಬದನಾದವರು ಅದರ, ಇಲ್ಲೇ ಹುಟ್ಟಿ ಬೆಳೆಸಿದಂಥ ಕಲಾವಂತರು ಅದರ. ಇಲ್ಲಿ ಸೂರಬದ್ಧವಾಗಿ ತಾಳಬದ್ಧವಾಗಿ ಕಲಾ ತೋರ್ಸೋದು ಮಾತ್ರ ನಿಂದಿರ್ತಾರ, ನೋಡ್ತಾರ. ಕಲಾವಂತರು ಚಂದ ಕಲಾವಂತ ಮಾಡಲಿಲ್ಲ ಅಂದ್ರೆ ಎದ್ದು ಹೋಗ್ತಾರ. ಇನ್ನಾಗ ಒಂದು 5 ಹೆಣ್ಮಕ್ಳು ಎದ್ದು ಹೋದ್ರು. ಯಪ್ಪ ಈಗ ಎದ್ದು ಹೊಂಟ್ರಲ್ಲಿ ಇವ್ರಿಗೆ ಚಂದ ಕಾಣಿಸ್ಲಿ ಅನ್ನೋದು ನನ್ನ ಮನಸ್ಸಿಗೆ ನಾರಾಜಾಯ್ತು. ನಾ ಬರ್ಬೇಕಾಗಿದೆ ಸ್ಟೇಜ್ ಮಗ, ನಾ ಅದಕ್ಕೆ ಮಾತಾಡಕ್ಕೆ ಬಂದೀನಿ. ಇನ್ನು ಅವರೆಲ್ಲ ಪಾತ್ರ ಮಾಡಕತ್ತಾರಂದ್ರೆ ನಾ ಹಿಂದೆ ಕೂತೀನಿ. ಈ ಒಂದು ಸನ್ಮೇಶ ಏನಲ್ಲಕತ್ತಾರ ಅವ್ರನ್ನವ್ರು ಅಂದ್ರೆ ಸೀರೆ ಕಳೆದ ಮಾತ್ರ ನೀವು ಮಾಡೇಬೇಕ್ರಿ ಗೌಡ್ರು ಅಂತ. ಸೀರೆ ಹ್ಯಾಂಗೆ ಕಳೀತಾರ, ಇವ್ರು ಹ್ಯಾಂಗೆ ಉಟ್ಕೋತಾರ, ಹ್ಯಾಂಗೆ ಮಾಡ್ತಾರ ಅಂತೇಳಿ ಇವರೆಲ್ಲ ಹೆಣ್ಮಕ್ಳು ನಾನು ನೋಡ್ಲಿಕ್ಕೂತಾರ. ಈಗ ನೀವು ನಗರಿ, ಅವರಿಗೂ ನಗರಿ ನಿಮಗೆಲ್ಲ ಭಾಳ ನಗಿಸ್ತಿದ್ದೆ ನಾನು. ಒಂದು ಅರ್ಧ ನಾಟಕ ನಾನೇ ಮಾಡ್ತಿದ್ದೆ. ಈಗ ನನಗೂ ವಯಸ್ಸಾಗ್ಯದ, ಕಾಲು ತುಂಬ ಆಜವ, ಕೈಯ ಕಾಲು ಹಿಡ್ದ ವಯಸ್ಸಾಗ್ಯದ. 40 ವರ್ಷ ನಾಟಕ ಮಾಡೀನಿ. ಹೊಲ ಮನೆ ನೋಡಿಲ್ಲ. ನಾ ಸಂಸಾರದಾಗ ನಾ ಏನು ಗಳಿಕೆ ಮಾಡ್ಕೋಬೇಕಂತ ನನ್ನ ನಿಂತಿಲ್ಲ. 12 ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕೂಡ ನಾಟಕ ಮಾಡೋಗಿನಿ. ಆದ್ರೆ ರೊಕ್ಕ ಗಳಿಕೆ ಮಾಡ್ಕೊಳ್ಳಿಲ್ಲ. ಆದ್ರೆ ಚಟ ಸುಳಿ ಇತ್ತು ಅಂತ ಚಟ ಇತ್ತು ಭಾಳ. ಯಾವ್ದಂದ್ರೆ ದಾರು ಕುಡಿಯೋರು. ಏನಂತಾರೆ ಗೌಡ ಭಾಳ ಕುಡ್ಕದೋ ಗೌಡ ಅಂತಿದ್ರು. ಆದ್ರೆ ಕುಡ್ದು ಮಕ್ಕೋತಿದ್ದಿಲ್ಲ, ಹುಚ್ಚುಚ್ಚಾಗಿ ಮಾಡ್ತಿದ್ದಿಲ್ಲ. ಇವತ್ತಿಗೆ ಸತ್ಯವಾಗಿ ಹೇಳ್ತಾ ಇದ್ರಿ, 2-3 ವರ್ಷ ಆಯ್ತು ದಾರು ಮುಟ್ಟದ ನರಕ ಮುಟ್ಟದಂಗ. ಅದಕ್ಕಾಗಿ ಸಣ್ಣ ಹುಡುಕನ್ನ ಕಾಣಕತ್ತೀನಿ. ಅದಕ್ಕೆ ದಯಮಾಡಿ ನಿಮಗೆಲ್ಲರಿಗೂ ಕೈ ಮುಗಿದು ಬೆಳ್ಕೊತೀನಿ. ದಾರು ಕುಡೋರಿಗೆ ಕೈ ಮುಗಿದು ಬೆಳ್ಕೊತೀನಿ, ದಾರು ಕುಡಿಬೇಡ್ರಿ. ನಿಮ್ಮ ಹೆಣ್ಣು ಓದ್ತತಿ, ಮಕ್ಳು ಓದ್ತತಿ, ಸಂಸಾರ ಅಲ್ಲೋಲ ಕಲವಾಗಿ ಆಗಿ ಹೋಗ್ತದ. ನಾ ಇಟ್ಟಲ್ಲಿ ಹತ್ತಾಗ ಹೊಲ ತೊಗೋತಿದ್ದೆ, ಲಕ್ಷಾನುಗಟ್ಟಲೆ ರೊಕ್ಕ ಗಳಿಕೆ ಮಾಡ್ಕೋತಿದ್ದೆ. ಬರೀ ಚಟಕ್ಕೆ ಹೋಗಿಬಿಟ್ಟೆ ರೊಕ್ಕೆಲ್ಲ. ಅದಕ್ಕೆ ನಿಮಗೆಲ್ಲ ಹೇಳ್ತೀನಿ, ಏನೋ ನಾನು ನಿಮ್ಗೆ ದೊಡ್ಡ ಕಲಾವಂತಲ್ಲ, ದೊಡ್ಡ ಗೌಡ್ರಲ್ಲ, ಶ್ರೀಮಂತರೂ ಅಲ್ಲ. ನೀವು ದಾರು ಕುಡಿದು ಬಿಟ್ರೆ ಅಂತ ನನಗೆ ಭಾಳ ಸಂತೋಷ ಆಗ್ತದ. ನಿಮ್ಮ ಹೆಂಡ್ರ ಮಕ್ಕಳು ಚಾಂದಿಲ್ಲ ಅಂತ ಬೆಳ್ಕೊತಾ ಇದ್ದೀನಿ. ಇನ್ನು 10-15 ಮಿನಿಟ್ ಬೆಳಕಡೆ ಅರ್ಧ ತಾಸ್ನಾಗ ಸೀರೆ ಸನ್ಯಾಸನ ಮಾಡ್ತೀನಿ ಅಂತ ತಿಳ್ಕೊಂಡು ತಮ್ಮೆಲ್ಲರ ಕಳ್ಕೊಂಡು ಬೆಳ್ಕೊಂಡು ಕೊಟ್ಟಂತ ಭಕ್ತಿ. ಇನ್ನೊಂದು ಚಂದು, ಸೊನಾಳದಾಗ ನೀನು ಕಂಡೀಷನ್ ಮಾಡಿ ಬಂದಿಲ್ಲ. ನೀ ಆಸೆದವನಲ್ಲ ಮದುವೆ ನನಗೆ ಬರ್ತದ. ಈ ಜಾತ್ರೆ ಕಮಿಟಿ ಅವ್ರು ಎಷ್ಟು ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರು ಕೊಟ್ಟಾಡ್ಕೊಂಡು ಹೋಗ್ಬೇಕಾಗಿದೆ ನೀ. ಅದಕ್ಕೆ ನೀವೆಲ್ಲರೂ ಪ್ರತಿಯೊಂದು ಮನೆಯವರು ಆಗಲಿ, ಊರಿನವರಾಗಲಿ, 12 ಎಲ್ಲ ಊರು ಹೊತ್ತಿರಲಿ ಕೂಡ ಎಲ್ಲರೂ ನೀವು ತಯಾರು ಮಾಡಬೇಕು ಕಂಪ್ನಿಗೆ. ಕಷ್ಟದೊಳಗೆ ಜೀವನ ಇರ್ತದೆ ಕಲಾವಂತರದು. ನೀವೆಲ್ಲರೂ ಪಗಾರ ಕೊಟ್ಟರೆ ಭಾಳ ಬದುಕಬೇಕಾಗಲ್ಲ. ಹೌದಲ್ರಿ ಗೌಡ್ರ? ಮತ್ತು ಅವ್ರಿಗೆ ನೀವು ಏನು ಸಹಕಾರ ಮಾಡಲಿಲ್ಲ ಅಂದ್ರೆ ಅವರು ಮನಸ್ಸು ನಾರಾಜ ಆಗ್ತದೆ. ಅವರಿಗೆ ನೀವೆಲ್ಲರೂ ಖರ್ಚು ಮಾಡ್ತೀರಿ, ಅದಕ್ಕೆ ಉಂಡು ತಿಂದು ಕುಡಿದು ಎಷ್ಟೋ ಖರ್ಚು ಮಾಡ್ತೀರಿ. ಎಲ್ಲ ಮನ ನೋಡಿ ಹಂಗೆ ಹೋಗಬಾರ್ದು. ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ಕಾಣಿಕೆಯನ್ನು ಕಂಪ್ನಿ ಮುಟ್ಟಬೇಕು. ನೀವು ರೊಕ್ಕ ಕೊಟ್ಟಿದ್ದ ಆಯರ್ನ ಕಿಸೆ ಹಾಕೊಂಡು ನನ್ನ ಮನೆಗೆ ಹೋಗಂಗಿಲ್ಲ. ಅವ್ರಿಗೆ ಮುಟ್ಟಬೇಕಾಗ್ಯದ ರೊಕ್ಕ. ಅದಕ್ಕೆ ಕಲಾವಂತರಾಗಿ ಭಾಳ ಬದುಕಬೇಕಾಗ್ಯದ. ಇವರೆಲ್ಲರೂ ಕಂಪ್ನಿಯವರು ಎಲ್ಲರೂ ಚಂದ ಕಂಪ್ನಿ ನಡೆಸಬೇಕು. ಎಲ್ಲರೂ ಒಂದೇ ತಾಯಿ ಮಕ್ಕಳು ನಡಿಬೇಕಂತ ತಿಳ್ಕೊಂಡು ತಾವೆಲ್ಲರೂ ನಾಟಕ ಮಾತ್ರ ಮುಗು ತನಕ ಎದ್ದು ಹೋಗಬಾರ್ದು. ನಾನು ಇರ್ತೀನಿ ಬೆಳಗಣ, ನಾನು ಇರ್ತೀನಿ ಒಂದು ತಾಸು ನಾನು ಹೋಗಿ ಮನೆ ಮುಕ್ಕೋತೀನಿ, ಊರಿಗೆ ಹೋಗ್ತೀನಿ ಅಂತಲ್ಲ, ಬೆಳಗನ ಇರ್ತೀನಿ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಎದ್ದು ಹೋಗ್ಬೇಡ್ರಿ. ಇನ್ನೊಂದು ಸ್ವಲ್ಪ ನಾಟಕ ನೋಡ್ರಿ, ಸೀರಿಯಸ್ ಸನ್ನಿವೇಶ ಮತ್ತು ಕೆಲವೊಂದು ಪಾತ್ರಗಳು ನಾನು ಬರ್ತೀನಿ. ಅದಕ್ಕೆ ಕೈ ಮೀದು ಬೇಡ್ಕೊತಾ ಇದ್ದೀನಿ. ತಾವೆಲ್ಲರೂ ಈ ನಾಟಕ ಸಹಕಾರ ಮಾಡೋದು ಬೇಕು, ಸ್ವೀಕಾರ ಮಾಡ್ತಾ ಇದ್ದೀನಿ. ಏನು ತಯಾರ ದವಳಕ್ಕೆ ಹೋಗ ಕಡಿ. ನಾವು ಹೊಡ್ರ ಹ್ಯಾಂಗ ಹೊಡ್ಯಾನು ರೊಕ್ಕ ಬಂದಾವ.
ಹೇಳಿ ಸಾಹೇಬ್ರ, ಏನಮ್ಮ? ತಾವು ಹೋಗತ್ ಹೇಳಿದಿವ. ಹೌದ್ ನೋಡಮ್ಮ. ಬಾಳಿ ಬೆಳಕ ನಿಂಬಿ ಎಡ್ಕ ನಾಲ್ಕು ಸೆಪ್ಪಿ ನಡು ಮಾಡ್ಕೊಂಡು ಹೋದ ತಾಯಿ. ಅಮ್ಮ ಹೌದ್ ನೋಡ. ನಾನಾ ಪರಿಂದ ಕೇಳಿಕೊಂಡೆ, ನಾನಾ ಪರಿಂದ ಬೇಡಿಕೊಂಡೆ. ಅಮ್ಮ ಮುಂದೆ ಏನಾಯ್ತ? ಆ ಮಾತ ನಿಮ್ಮ ತಂದೆ ಒಪ್ಪಲಿಲ್ರಿ ಸಾಹೇಬ್ರ. ಯಾಕಂತ ಏನಮ್ಮ ಮಹಾದೇವಿ? ಸಾಹೇಬ್ರ, ಏನಮ್ಮ? ಅವ್ರು ಏನಂದ್ರೆ ಗೊತ್ತಾ? ಅಮ್ಮ ಏನಂದ್ರ? ಅವನು ಮುಪ್ಪಿನವನು. ಹೌದ್ ನೋಡಮ್ಮ. ಗುಡ್ಡ ಗವಾರದಲ್ಲಿ ಗಡ್ಡಿ ಗಣಸ ತಿಂದು ಕಾಲ ಹಣ ಮಾಡದವನು. ಅಮ್ಮ ಹೌದ್ ನೋಡ. ಮುಂದೆ ನೋಡಿದ್ರೆ 3 ಹರದಾರಿ, ಹಿಂದೆ ನೋಡಿದ್ರೆ 6 ಹರದಾರಿ. ಭೂಮಿ ಸುಟ್ಟು ಭಸ್ಮವಾಗದು. ಅಂತ ಸನ್ಯಾಸಿ ಕಟ್ಟಿಕೊಂಡು ನನ್ನ ಮಗಳು ಏನು ಸುಖ ಪಡೆಯೋಳು, ಇನ್ನು ಚಿಕ್ಕವಳು. ಇದೇ ಹೋನಾತಿ ಪಟ್ಟಣದಲ್ಲಿ ಒಳ್ಳೆವರೆ ನೋಡಿ ಮದುವೆ ನಾನೇ ಮಾಡಿ ಕೊಡ್ತೀನಿ ಅಂತ ಬೇಡ ಅಂತ ಹೇಳಿದ್ರು ತಾಯಿ. ಏನಮ್ಮ ಮಹಾದೇವಿ? ತಾಯವ್ರ, ನಮ್ಮ ತಂದೆಯವರ ಬ್ಯಾಡ ಅಂದರೆ ಹಾ ನಾನೇನು ಬಿಡುವುದಿಲ್ಲ. ಮನಗಳು ಮಾಡ್ಸೋದಾಗದ. ನಾನು ನೀನು ಕೂಡಿಕೊಂಡು ನಮ್ಮ ತಂದೆಯವ್ರ ಭೇಟಿಗಾದ್ರೆ ಹೋಗು ನಡಿಯಮ್ಮ. ಬರ್ತಾರ ಅಮ್ಮ ನಡೆಯುತ್ತಳಾಗ. ಯಾವ ನನ್ನ ಅಪ್ಪ ನಾಗರಾಳಗೌಡ್ರದ ಒಂದೆರಡು ಹಿತನುಡಿಯನ್ನು ಕೇಳಿ ನನ್ನ ಹೆತ್ತ ತಾಯಿ ಸರಿಬೇಕಾಗಿರ್ತವರು ಕಾಶಿಬಾಯಿ ಮಹಾತೆ ತೆಲಗಾವ್ ಇವರಲ್ಲಿ ಕೂಡ ನನ್ನ ತಾಯಿ ಈ ಗೌಡರ ಹಿತನುಡಿಯನ್ನು ನೋಡಿ ಕೇಳಿ ಒಂದು 50 ರೂಪಾಯಿ ಕೊಟ್ಟಿದ್ದಾರೆ. ಆ ಗೌಡರು ಸ್ವೀಕರಿಸಬೇಕು. ಅದೇ ಪ್ರಕಾರವಾಗಿ ನನ್ನ ತಾಯಿಯ ಸಮೂಹದಂಥ ಕಾಶಿಬಾಯಿ ಗೌಡ್ತಿ ಅವರು ತೆಲಗಾವ್ ಅವರಾದರೂ ಕೂಡ ಏನು ನಾಗರಗೌಡರು ನಮ್ಮ ಮೂರಿ ಬಂಡ ಅಂತ ತಿಳ್ಕೊಂಡು ಅವರು ಕೂಡ ನಾಗರಗೌಡ ದೊಡ್ಡ ಕಲಾವಂತರದಾರ. ಅವ್ರಿಗೆ ಎಷ್ಟಾಗಲಿ ನನ್ನ ಕಾಣಿಕೆ ಮುಟ್ಲಿ ಅಂತ ತಿಳ್ಕೊಂಡು ಅವ್ರು ನನಗೆ 50 ರೂಪಾಯಿ ಆ್ಯಡ್ ಮಾಡ್ಯಾರ. ಈ ಹಣವನ್ನು ನನಗೆ ಸಲ್ಲಿಸ್ತಾಗ್ತಾಯಿಲ್ಲ. ಕಂಪ್ನಿ ಮುಟ್ಲಿ ಎಲ್ಲಮ್ಮ ತಾಯಿಗೆ ಮುಟ್ಲಿ ಅಂತ ತಿಳ್ಕೊಂಡು ಐಆರ್ ಈ ಕಂಪ್ನಿ ಕೊಡ್ತಾ ಇದ್ದಾನೆ. ಸಂಘ ತಗೋರಪ್ಪ. ಅದಕ್ಕಿಲ್ರಿಪ್ಪ, ನೀವೇನು ಹೇಳ್ರಲ್ಲ ದಾರು ಬಿಟ್ಟಿನ ಅಂತ ಹೇಳಿ ದಾರು ಬಿಟ್ಟವು ಉಳಿದವ್ರಿಗೆ ಬಿಡಿಸಿರಿ ಅಂತ ಹೇಳಿ ಕೊಡ್ತಾರೆ. ಈಗ ಇನ್ನಾಗ ನಮ್ಮವ್ವ ಅಂದಳು, ಏನಂದ್ರು ನಮ್ಮವ್ವ, ಗೌಡ್ರ ನೀವು ಯಾವಾಗ ದಾರು ಕೊಡೋರು ಬಿಟ್ಟಿರಿ ಅಂದ್ಲಕ್ಕ, ನೀವು ಯಾವಾಗ ಬಿಟ್ಟಿರಿ ಅಂದ್ರೆ ನೀವು ಎಲ್ಲರೂ ದಾರು ಕೊಡೋರು ಬಿಡಿಸ್ಬೇಕ್ರಿ ಗೌಡ್ರ. ಅದಕ್ಕೆ ತಾಯಂದ್ರ ತಾವೆಲ್ಲರೂ ಹೇಳಿದಂಥ ತಾಯಿ ಆಶ್ರಯದಿಂದ ತಮ್ಮೆಲ್ಲರ ಆಶ್ರಯದಿಂದ ದಾರು ದಾರು ಕುಡಿಬೇಡ ಅಂತ ಕೈ ಮುಗಿದು ಹೇಳ್ತೀನಿ. ದಾರು ಒಟ್ಟು ಕುಡಿಬೇಡ ಅಂತೇಳಿ ಕೈ ಮುಗಿದು ಭಂಡಾರ ಆಶೀರ್ವಾದ ಕೊಡ್ತೀನಿ. ದಾರು ಕುಡಿಬೇಡ ಅಂತ ಬೆಳ್ಕೊತಾ ಇದ್ದೇನೆ. ನೀವು ಗಂಡಸರು ಬಿಡ್ರಿ, ನಾ ಹೆಂಗಸರು ಕುಡಿತೇವೆ. ನೋಡ್ರಿ ಕುದಿರಿ. ನಮ್ಮ ತಂದೆ ತಮ್ಮ ಪಾದಕ್ಕೆ ನಿಮಗೆ ಕಲ್ಯಾಣವಾಗಲಿ ಮಾ ಮೇಲೆ ಕೇಳುತ್ತರಾಗಿರಿ. ಹೇಳ್ರಿ ತಂದೆಯವರೇ. ಮಗಳೇ ರೇಣುಕಾ, ಇದೇ ಚಿಪ್ರಹಾವತಿ ಕೆರೆಯಲ್ಲಿ ಕಮಲದ ಹೂವು ಹರಿಯುವ ಸಮಯದಲ್ಲಿ ಏನಾಯ್ತಮ್ಮ ಮಗಳೇ ರೇಣುಕಾ? ಆ ಜಮದಗಡಿ ಮಲೇಶ್ವರ ಭೇಟಿಯಾದರು ತಂದೆಯವರೇ. ಹೌದೇನಮ್ಮ? ಅಂತ ಮಾಮೂಲಿಗಳು ಭೇಟಿಯಾದರೆ ನಮ್ಮ ಜನ್ಮ ಪಾವನ ರೇಣುಕಾ, ಜನ್ಮ ಪಾವನ. ಏನ್ರಿ ತಂದೆಯವರೇ? ಅಮ್ಮ ರೇಣುಕಾ, ಅವರ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡಿದರು ತಂದೆಯವರೇ. ಛೇ ಮಗಳೇ ರೇಣುಕಾ, ಏನ್ರಿ ತಂದೆಯವರೇ? ಅಂತ ಸನ್ಯಾಸಿ ಕೂಡ ಲಗ್ನ ಬೇಡಮ್ಮ, ಬೇಡ ರೇಣುಕಾ. ಏನ್ರಿ ತಂದೆಯವರೇ? ಅವರು ಮುಪ್ಪಿನವರಮ್ಮ ಮಗಳೇ, ಮುಪ್ಪಿನವರು. ಹೌದ್ರಿ ತಂದೆಯವರೇ. ಸನ್ಯಾಸಿ ಆಶ್ರಮದಲ್ಲಿ ಕಾಲಹರಣ ಮಾಡುವರಮ್ಮ. ಅಮ್ಮ ಏನ್ರಿ ತಂದೆಯವರೇ? ಅಡವಿ ಅರಣ್ಯದಲ್ಲಿ ಅಡ್ಡಿಗಟ್ಟಿ ಗೆಣಸವನ್ನು ತಿಂದು ಜೀವನ ಕಳೆಯುವರಮ್ಮ. ಹೌದ್ರಿ ತಂದೆಯವರೇ. ರೇಣುಕಾ, ಏನ್ರಿ ತಂದೆಯವರೇ? ಅವರ ಉರಿಗಣ್ಣ ನೇತ್ರವನ್ನು ತೆರಳು ನೋಡಿದರೆ, ಮುಂದೆ ನೋಡಿದರೆ 3 ಹರದಾರಿ, ತಿರುಗಿ ಹಿಂದೆ ನೋಡಿದರೆ 6 ಹರದಾರಿ. ಹೌದ್ರಿ ತಂದೆಯವರೇ. ಭೂಮಿ ಸುಟ್ಟ ಭಸ್ಮಾಗುದು ಮಗಳೇ, ಭಸ್ಮಾಗುದು. ಅಮ್ಮ ಏನ್ರಿ ತಂದೆಯವರೇ? ಅಂತ ಸನ್ಯಾಸಿ ಕೂಡ ಲಗ್ನ ಬೇಡಮ್ಮ. ಇಲ್ಲ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ನಿನ್ನ ಲಗ್ನ ಮಾಡಿ ಕೊಡ್ತೀನಮ್ಮ ರೇಣುಕಾ. ಏನ್ರಿ ತಂದೆಯವರೇ? ಅಮ್ಮ ಅಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾಗುವುದು ತಂದೆಯವರೇ. ಹೌದೇನಮ್ಮ? ಆದರೆ ಅವರ ಕೂಡ ಲಗ್ನ ಇಲ್ಲವಾದರೆ ಯಾರು ಕೂಡ ಮದುವೆ ಇಲ್ಲ ತಂದೆಯವರೇ. ಅಮ್ಮ ಏನ್ರಿ ತಂದೆಯವರೇ? ಬೇಡಮ್ಮ ಮಗಳೇ, ಬೇಡ. ಅಂತ ಸನ್ಯಾಸಿ ಕೂಡ ಲಗ್ನ ಬೇಡಮ್ಮ.
ಏನ್ರಿ ತಂದೆಯವರೇ ಅಮ್ಮ ಅವರ ಕೂಡ ಲಗ್ನ ಬ್ಯಾಡವೆಂದರೆ ಇದೇ ಮನೆಯಲ್ಲಿ ಬಿದ್ದು ಹಣವನ ಒಡೆದುಕೊಂಡು ಪ್ರಾಣ ಕೊಡಲಕ್ಕೆ ಸಿದ್ಧನಾಗಿರು ತಂದೆಯವರೇ. ತಡಿಯಮ್ಮ ರೇಣುಕಾ ತಡಿ. ಓಹೋ ಎಂತ ಹಠವತ್ತಿ ಮಗಳಮ್ಮ ರೇಣುಕಾ. ರೇಣುಕಾ ಏನ್ರಿ ತಂದೆಯವರೇ ಇದ್ದೊಬ್ಬಳ ಮಗಳನ್ನ ಕಳೆದುಕೊಂಡು ನಾನೆಲ್ಲಿ ಪರದೇಶ ಆಗಲಿಮ್ಮ. ಹೌದ್ರಿ ತಂದೆಯವರೇ. ರೇಣುಕಾ ಏನ್ರಿ ತಂದೆಯವರೇ ನಾನು ನೀನು ಕೂಡಿಕೊಂಡು ಆ ಗುರುಗಳ ಆಶ್ರಮಕ್ಕಾದ್ರೂ ಹೋಗಿ ಬರೋಣ ಬಾರಮ್ಮ. ಆಗಲಿ ನಡೀರಿ ತಂದೆಯವರೇ. ಓಂ ನಮಃ ಶಿವಾಯ. ಒಪ್ಪು. ಇಂದು ಬೆಳಗಿನ ಜಾವದಲ್ಲಿ ಎನ್ನ ಕಣ್ಣಿಗೆ ಶುಭ ಸೂಚನೆಗಳು ಕಂಡು ಬರುತ್ತಿದೆಯಲ್ಲ. ಹಾ, ಆ ಕಾಶ್ಮೀರ ದೇಶದ ಅಧಿಪತಿನಾದ ಶ್ರೀ ರೇಣುಕ ರಾಜನು ತನ್ನ ಮುದ್ದಾದ ಮಗಳನ್ನು ಕರೆದುಕೊಂಡು ಎನ್ನಾಶ್ರಮದ ಕಡೆಗೆ ಬರುತ್ತಿರುವನಲ್ಲ. ಬರಲಿ ಬರಲಿ, ಬಂದ ಮೇಲೆ ವಿಚಾರ ಮಾಡಿದ್ರೆ ಆಯ್ತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ಓಂ ನಮಃ ಶಿವಾಯ. ನಾಮವೇ ಪ್ರೇಮ. ಓಂ ನಮಃ ಶಿವಾಯ. ನಾಮವೇ ಸುಂದರ ಪಾದಕ್ಕೆ ವಂದಿತೆ ನಾನ. ಸುಂದರ ಪಾದಕ್ಕೆ ವಂದಿಪೆ ನಾನ. ಸುಂದರ ಪಾದಕ್ಕೆ ವಂದಿತೆ ನಾನ. ಸುಂದರ ಪಾದಕ್ಕೆ ವಂದಿಪೆ ನಾನ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ಗುರುಗಳ ದರ್ಶನ ಯಮಗೆ ಪಾವನ. ಗುರುಗಳ ದರ್ಶನ ಯಮಗೆ ಪಾವನ. ಗುರುಗಳ ದರ್ಶನ ಯಮಗೆ ಪಾವನ. ಗುರುಗಳ ದರ್ಶನ ಯಮಗೆ ಪಾವನ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಮ ನಮ್ಮ ಗುರುದೇವ ತಮ್ಮ ಪಾದಕ್ಕೆ ಅನೇಕ ವಂದನೆಗಳು. ನಿಮಗೆ ಜಯವಾಗಲಿ ರೇಣುಕರಾಜ. ಮೇಲೆ ಕೇಳುವಂತವರಾಗಿ ಏನು ರೇಣುಕರಾಜ? ಗುರುದೇವ ಇತ್ತ ಕಡೆ ಬರಲು ಕಾರಣವೇನು ರೇಣುಕರಾಜ? ಗುರುದೇವ ಏನು ರೇಣುಕರಾಜ? ನನ್ನ ಮುದ್ದಾದ ಮಗಳು ರೇಣುಕಾದೇವಿ. ಗುರುದೇವ ಏನು ರೇಣುಕರಾಜ? ನನ್ನ ಮುದ್ದಾದ ಮಗಳು ರೇಣುಕಾದೇವಿ ಮುಂದೆ ಏನಾಯ್ತು ರಾಜರೇ? ತಮ್ಮ ಕೂಡ ಲಗ್ನ ಮಾಡ್ಕೋಬೇಕೆಂದು ಇಚ್ಛೆ ಮಾಡಿದಾಳೆ ಗುರುದೇವ. ಇಚ್ಛೆ ಮಾಡಿದಾಳೆ. ಛೇ! ಏನು ರೇಣುಕರಾಜ? ಗುರುದೇವ ನಾನು ಮುಪ್ಪಿನವನು, ಹೌದು ಗುರುದೇವ. ಹೌದು ಸನ್ಯಾಸಿ ಆಶ್ರಮದವನು. ಹೌದು ಗುರುದೇವ. ಮೇಲಾಗಿ ಇದೇ ಗುಡ್ಡಗವಾರದಲ್ಲಿ ಹಣ್ಣು ಹಪ್ಪಲ ತಿಂದು ಕಾಲಹರಣ ಮಾಡೋನು ರೇಣುಕರಾಜ. ಕಾಲಹರಣ ಮಾಡೋನು. ಹೌದು ಗುರುದೇವ. ಇದು ಅಲ್ಲದೆ ನಾನು ಮುಂದೆ ನೋಡಿದರೆ 3 ಹರ್ದಾರಿ, ತಿರುಗಿ ಹಿಂದೆ ದೃಷ್ಟಿ ಹಾಕಿದರೆ 6 ಹರ್ದಾರಿ. ಭೂಮಿ ಸುಟ್ಟ ಭಸ್ಮಾಗುವುದು ರೇಣುಕರಾಜ. ಭೂಮಿ ಸುಟ್ಟ ಭಸ್ಮಾಗುವುದು. ಹೌದು ಗುರುದೇವ. ಏನು ರೇಣುಕರಾಜ? ಗುರುದೇವ ನನ್ನಂತ ಮುಪ್ಪಿನವನ ಕಟ್ಟಿಕೊಂಡು ಅವಳೇನು ಸುಖ ಉಂಡುವಳು ರಾಜ? ಗುರುದೇವ. ಏನು ರಾಜ? ಗುರುದೇವ ನನ್ನಂತ ಸನ್ಯಾಸಿನ ಕಟ್ಟಿಕೊಂಡರೆ ಇದೇ ಗುಡ್ಡಗಾವ ಹಾರ ತಿರುಗಬೇಕಾಗುತ್ತದೆ ರೇಣುಕರಾಜ. ಹೌದು ಗುರುದೇವ. ಏನು ರೇಣುಕರಾಜ? ಗುರುದೇವ ಇದೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿಕೊಡು ಹೋಗು ರೇಣುಕರಾಜ. ಲಗ್ನ ಮಾಡಿಕೊಡು ಹೋಗು. ಗುರುದೇವ. ಏನು ರೇಣುಕರಾಜ? ನನ್ನ ಮುದ್ದಾದ ಮಗಳು ರೇಣುಕಾದೇವಿಗೆ
ನಾನಪ್ಪರದಿಂದ ಬೇಡಿಕೊಂಡೆ, ನಾನಪ್ಪರದಿಂದ ಕೇಳಿಕೊಂಡೆ ಗುರುದೇವ. ಮುಂದೆ ಏನಾಯ್ತು ರಾಜನ್? ಗುರುದೇವ, ಏನು ರಾಜನೇ? ನನ್ನ ಮುದ್ದಾದ ಮಗಳು ರೇಣುಕಾ ದೇವಿ, ನಿಮ್ಮ ಮುದ್ದಾದ ಮಗಳು ರೇಣುಕಾದೇವಿ ಆದರೆ ತಮ್ಮ ಕೂಡ ಲಗ್ಗಿನಂತೆ. ಇಲ್ಲವಾದರೆ? ಇಲ್ಲ, ಆದರೆ ಈ ಕಲಿಕಾಲದ ಮಾನವರ ಜೊತೆ ಲಗ್ಗಿನ ಇಲ್ಲ ಎಂದು ಹಠ ಮಾಡಿ ಕೂತಿದ್ದಾಳೆ ಗುರುದೇವ. ಹಠ ಮಾಡಿ ಕೂತಿದ್ದಾಳೆ. ಏನು ರೇಣುಕ ರಾಜ? ಗುರುದೇವ, ಆ ನಿನ್ನ ಮುದ್ದಾದ ಮಗಳು ರೇಣುಕನೇ ನಾನಾದ್ರೂ ವಿಚಾರ ಮಾಡುತ್ತೇನೆ ರೇಣುಕ ರಾಜ. ನೀನು ನಿನ್ನ ರಾಜ ದರ್ಬಾರಕ್ಕೆ ಹೋಗಿ ಬರುವಂತ ನಾವು ರಾಜ. ಆಗಲಿ ಗುರುದೇವ, ನನಗೆ ಹೋಗಿ ಬರ್ಲಿಕ್ಕೆ ತಮ್ಮ ಅಮೃತ ಹಸ್ತವನು ನನ್ನ ಮಸ್ತಕ್ ಮೇಲೆ ಇಡುವಂತ ನಾಗರಿ ಗುರುದೇವ. ನಿನಗೆ ಮಂಗಲವಾಗಲಿ ರಾಜ, ಹೋಗಿ ಬರುವಂತ ನಾವು. ನಮ ನಮ ಗುರುದೇವ, ನಮ್ಮ ಪಾದಕ್ಕೆ ಅನೇಕ ವಂದನೆಗಳು. ದೇವಾಗಲಿ ರೇಣುಕಾ, ಮೇಲೆ ಕೇಳುವಂತಳು. ಏನು ರೇಣುಕಾ? ಏನ್ರಿ ಗುರುಗಳೇ? ಇತ್ತ ಕಡೆ ಬರಲು ಕಾರಣವೇನು ರೇಣುಕಾ? ಏನ್ರಿ ಗುರುಗಳೇ? ಏನು ರೇಣುಕಾ? ತಮ್ಮ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡಿದನು ಗುರುಗಳೇ. ಏನು ರೇಣುಕಾ? ಏನ್ರಿ ಆ ಗುರುಗಳೇ? ದೂರದಲ್ಲಿ ಕಾಣುತ್ತಿರುವ ಬೆಟ್ಟವು ಕಣ್ಣಿಗೆ ಬಹಳ ಸುಂದರವಾಗಿ ಕಾಣುವುದು ರೇಣುಕಾ. ಹೌದ್ರಿ ಗುರುಗಳೇ. ಆದರೆ ನೀನು ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗುವುದು ರೇಣುಕಾ, ಅದರಲ್ಲಿ ಎಷ್ಟು ಕಲ್ಲುಗಳು ಇದೆ ಅನ್ನೋದು, ಮುಳ್ಳುಗಳು ಇದೆ ಅನ್ನೋದು. ಇದು ಅಲ್ಲದೆ ನಾನು ಮುಪ್ಪಿನವನು, ಸನ್ಯಾಸಾಶ್ರಮದವನು. ಏನು ರೇಣುಕಾ? ಏನ್ರಿ ಗುರುಗಳೇ? ನಾನು ಇದೇ ಗುಡ್ಡಗಾವ ಆಹಾರದಲ್ಲಿ ತಿರುಗಾಡಿ ಹಣ್ಣಪ್ಪಲು ತಿಂದು ಕಾಲಹರಣ ಮಾಡೋನು ರೇಣುಕಾ. ಹೌದ್ರಿ ಗುರುಗಳೇ. ಇದು ಅಲ್ಲದೆ ನಾನು ಮುಂದೆ ನೋಡಿದರೆ 3 ಹರಿದಾರಿ, ತಿರುಗಿ ಹಿಂದೆ ನೋಡಿದರೆ 6 ಹರಿದಾರಿ. ಭೂಮಿ ಸುಟ್ಟ ಭಸ್ಮಗುವುದು ರೇಣುಕಾ, ಭೂಮಿ ಸುಟ್ಟ ಭಸ್ಮಗುವುದು. ಏನು ರೇಣುಕಾ? ಏನ್ರಿ ಗುರುಗಳೇ? ನಾನು ಮುಪ್ಪಿನವನು, ನನ್ನಂತ ಮುಪ್ಪಿನವನ ಕಟ್ಟಿಕೊಂಡು ನೀನೇನು ಸುಖವನ್ನು ಮಾಡುವ ರೇಣುಕಾ? ಏನು ರೇಣುಕಾ? ಏನ್ರಿ ಗುರುಗಳೇ? ನನ್ನಂತ ಸನ್ಯಾಸಿನ ಕಟ್ಟಿಕೊಂಡರೆ ಇದೇ ಗುಡ್ಡಗಾವ ಆಹಾರಗಳ ತಿರುಗಬೇಕಾಗುತ್ತದೆ ನೋಡು ರೇಣುಕಾ. ಏನು ರೇಣುಕಾ? ಏನ್ರಿ ಗುರುಗಳೇ? ಇದೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿಕೊ ಹೋಗು ರೇಣುಕಾ. ಏನ್ರಿ ಗುರುಗಳೇ? ಏನು ರೇಣುಕಾ? ತಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾಗದು ಗುರುಗಳೇ. ಏನು? ನಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ನಿನ್ನ ಜನ್ಮ ಪವಿತ್ರವಾಗುವರೆ? ಹೌದ್ರಿ ಗುರುಗಳೇ. ಛೇ ಛೇ, ಏನು ರೇಣುಕಾ? ಏನ್ರಿ ಗುರುಗಳೇ? ನಮ್ಮಂತ ಸಾಧು ಸಂತರ ಕೂಡ ಲಗ್ನವಾಗಬೇಕಾದರೆ ಆಗಬೇಕಾದರೆ ನಿಮ್ಮ ಹತ್ತಿರ ಪತಿಯಾಜ್ಞೆ ಬಹಳ ಗಟ್ಟಿಯಾಗಿ ಇರಬೇಕು ರೇಣುಕಾ. ಅದು ಹೇಗ್ರಿ ಗುರುಗಳೇ? ಅದು ಹೇಗೆಂದರೆ 6 ಗುಣ ಅಳಿಯಬೇಕು, 3 ಗುಣ ತಿಳಿಯಬೇಕು, ಹೌದ್ರಿ ಗುರುಗಳೇ. ಮತ್ತು ಇಂದ್ರಿಯಗಳ ಚೆಲ್ಲಾಟವನ್ನು ಬಿಟ್ಟಾಕಬೇಕು ರೇಣುಕಾ. ಹೌದ್ರಿ ಗುರುಗಳೇ. ಏನ್ರಿ ಗುರುಗಳೇ? ಏನು ರೇಣುಕಾ? ಅವು 6 ಗುಣ ಯಾವಾಗ ಗುರುಗಳೇ? ಅವು 6 ಗುಣ ಯಾವೆಂದರೆ ಕಾಮ, ಕ್ರೋಧ, ಮದ, ಮಚ್ಚರ, ಮೋಹ ಮತ್ತು ಲೋಭ. ಇವು 6 ಗುಣವನ್ನು ಅಳಿಯಬೇಕು. ರಜ, ತಮ, ಸತ್ವ ಇವು 3 ಗುಣವನ್ನು ತಿಳಿಯಬೇಕು, ಮತ್ತು ಇಂದ್ರಿಯಗಳ ಚೆಲ್ಲಾಟವನ್ನು ಬಿಟ್ಟಾಕಬೇಕು ರೇಣುಕಾ. ಹಾಗಾದರೆ ಎಂದು ಕೂಡ ಲಗ್ನ, ಇಲ್ಲವಾದರೆ ಇಲ್ಲ ನೋಡು ರೇಣುಕಾ. ಆಗಲಿ ಗುರುಗಳೇ, ತಾವು ಹೇಳಿದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ಹಾಗಾದರೆ ವಚನ ಕೊಡುವಂತಳು ರೇಣುಕಾ. ಆಗಲಿ ತೆಗೆದುಕೊಳ್ಳಿ ವಚನ. ನಡೆಯಲಿ ನಿನ್ನ ಛೇದಂತೆ ರೇಣುಕಾ.